ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ನಾನಿವತ್ತು ಕುಂಬಳಕಾಯಿ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 1 ಮುಕ್ಕಾಲು kg ಕುಂಬಳಕಾಯಿ ಇದೆ. ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ಪಾಯಸ ಮಾಡೋದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಯಾಕೆಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೋಡಿ, 1 ಮುಕ್ಕಾಲು kg ಕುಂಬಳಕಾಯಿಗೆ ನಾನು ಇಷ್ಟು 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಈಗ ಇದನ್ನು ನೀಟಾಗಿ ಈ ಥರ ವಾಶ್ ಮಾಡಿಬಿಟ್ಟು ಇದರಲ್ಲಿ ಹಾಕೋಣ. ಜಾಸ್ತಿ ನೀರೇನು ಬೇಡ. ಎಲ್ಲ ನೀಟಾಗಿ ವಾಶ್ ಮಾಡಿ ಇದರಲ್ಲಿ ಹಾಕೋಣ. ಇದರಲ್ಲೇ ನೀರು ಇರೋದ್ರಿಂದ ನಾವು ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ನೀರು ಥರ ಆಗುತ್ತೆ. ಗಟ್ಟಿ ಇರಬೇಕು, ಪಾಯಸ ಅಂದರೆ ಗಟ್ಟಿ ಇರಬೇಕು. ಸೊ ನೋಡಿ, ನೀರು ಎಷ್ಟು ಕಾಣ್ತಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಸಾಕಿಷ್ಟು ನೀರಾದರೆ. ಈಗ ನೋಡಿ, ಗ್ಯಾಸ್ ಹಚ್ಚಿ ನಾವೇನು ತೊಳೆದು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಸ್ಟವ್ ಮೇಲೆ ಇಡೋಣ. ಸಾಕಿಷ್ಟಾದರೆ, ಇಷ್ಟು ನೀರು ಕಾಣ್ತಾ ಇದೆಯಲ್ಲ, ಸಾಕಿಷ್ಟು ಗಟ್ಟಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 1 ಒಪ್ಪು ಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಒಪ್ಪನ ಕಾಯಿ ತುರ್ಕೊಂಬರೋಣ ಇವಾಗ. ನೋಡಿ, ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಹೋಳು ಕಾಯಿ ತುರಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಬೆಲ್ಲನೂ ಸಕ್ಕರೆನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಪಾಯಸ ಸ್ವಾದ ತುಂಬಾ ಚೆನ್ನಾಗಿರುತ್ತೆ, ಘಮ ಕೂಡ ಅಷ್ಟೇ ಇರುತ್ತೆ. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಅರ್ಧ ದೊಡ್ಡದೊಂದು ಉಂಡೆ ಬೆಲ್ಲ ನೆನ್ಕೊಳ್ಳಿ. ಸೊ ಇದು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇದೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈಗ ಬೇಯ್ತಾ ಇದೆ. ಸೊ ನೋಡಿ ಫ್ರೆಂಡ್, ನೀಟಾಗಿ ಬೆಂದಿದೆ. ನೀರು ಕೂಡ ಕರೆಕ್ಟಾಗಿದೆ, ಏನು ತೆಳ್ಳಗೂ ಹೋಗಲ್ಲ, ಜಾಸ್ತಿ ಗಟ್ಟಿನೂ ಆಗೋಲ್ಲ. 1 ಗ್ಲಾಸ್ ಹಾಕಿರೋದ್ರಿಂದ ಕರೆಕ್ಟಾಗಿದೆ ಅದು. ನೋಡಿ, ಬೆಂದಿರೋದು ಕೂಡ ಬೆಂದಿದೆ. ಇನ್ನೊಂದು 5 ನಿಮಿಷ ಇರಲಿ.